Greetings of the day to everyone. Welcome back to the channel Learn English with Shiva. Learn English with Shiva ಅನ್ನೋ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಾವೇನು ಮಾಡ್ತಿದ್ವಿಪ್ಪ ಅಂತಂದ್ರೆ ಪ್ರೀವಿಯಸ್ಲಿ ನಾವೇನು ಓದಿದ್ವಿ ದಿ ಬೋಲ್ಡ್ ಪೆಡ್ಲರ್ ಅಂಡ್ ದ ರಾಬಿನ್ ಹುಡ್ ಬೈ ಅದ್ರದ್ದು ಏನು ಮಾಡಿದ್ವಪ್ಪ ಅಂತಂದ್ರೆ ಡಿಸ್ಕಷನ್ ಮಾಡಿದ್ವಿ. ನಿಮ್ಗೆ ಅಲ್ಲಿ ನಾನು ಹೇಳಿದ್ದೆ ಏನಪ್ಪ ಅಂತಂದ್ರೆ ಐ ಆಮ್ ಗಿವಿಂಗ್ ಯು 25 ಕ್ವಶನ್ಸ್ MCQ ಬೇಸ್ಡ್ ಕ್ವಶನ್ಸ್ಗಳನ್ನ ಕೊಡ್ತೀನಿ ಅಂತ ಹೇಳಿದ್ದೆ. ಓಕೆ, ಈ 25 ಕ್ವಶನ್ಗಳನ್ನ ನಾವೇನು ಮಾಡ್ತಿದ್ವಿಪ್ಪ ಅಂದ್ರೆ ಕೊಡ್ತಾ ಇದ್ದೀವಿ. ಅದನ್ನು ಡಿಸ್ಕಷನ್ ಇವಾಗ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನೆಲ್ ಮತ್ತು ವಾಟ್ಸಾಪ್ ಗ್ರೂಪ್ ಮತ್ತು ವಾಟ್ಸಾಪ್ ಚಾನಲ್ ಲಿಂಕ್ ಕೂಡ ಕೊಟ್ಟಾಗಿದೆ. ದಯವಿಟ್ಟು ಜಾಯ್ನ್ ಆಗೋದ್ರ ಮುಖಾಂತರ ಏನು ಅಪ್ಡೇಟ್ಸ್ ಇದ್ರು ನಾನು ನಿಮ್ಮಲ್ಲಿ ಶೇರ್ ಮಾಡ್ಕೊತೀನಿ. ನೀವು ನನ್ನ ಜೊತೆ ಕನೆಕ್ಟ್ ಆಗಿ ಈಸಿ ಆಗ್ತೈತಿ. ಮತ್ತು ಏನು ಡಿಫಿಕಲ್ಟೀಸ್ ಇದ್ರೂ ನಾವು ಅಲ್ಲಿ ಡಿಸ್ಕಸ್ ಮಾಡ್ಬೋದು. ಓಕೆ ಫೈನ್, ಲೆಟ್ ಸ್ಟಾರ್ಟ್ ದಿಸ್. ಸ್ಟಾರ್ಟ್ ಮಾಡೋಣ್ರಿ. ಓಕೆ ಫೈನ್. Who are the main characters in the Bold Peddler and the Robin Hood? ಯಾರೆಲ್ಲ ಈ ವಿಡಿಯೋನ ಈಗ ನೋಡ್ತಾ ಇದ್ದೀರಿ ದಯವಿಟ್ಟು ಪಾರ್ಟ್ 1 ಮತ್ತು ಪಾರ್ಟ್ 2 ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ದಯವಿಟ್ಟು ಅದನ್ನು ನೋಡ್ಕೊಂಡು ಬಂದು MCQಗಳನ್ನ ಅಟೆಂಡ್ ಮಾಡಿರಿ. ಓಕೆ, ಹೂ ಆರ್ ದ ಮೇನ್ ಕ್ಯಾರೆಕ್ಟರ್ಸ್ ಇನ್ ದ ಬೋಲ್ಡ್ ಪೆಡ್ಲರ್ ಅಂಡ್ ದ ರಾಬಿನ್ ಹುಡ್? ಓಕೆ, ಯಾರು ಇರ್ಬೋದ್ರಿ? ರಾಬಿನ್ ಹುಡ್, ಲಿಟಲ್ ಜಾನ್ ಆ್ಯಂಡ್ ಪೆಡ್ಲರ್. ಏನು ಮಾಡ್ರಿ, ವಿಡಿಯೋವನ್ನು ಸ್ವಲ್ಪ ಪಾಸ್ ಮಾಡಿರಿ, ಥಿಂಕ್ ಮಾಡಿರಿ, ಅಟೆಂಡ್ ಮಾಡಿರಿ, ದೆನ್ ಐ ಶೇರ್ ದ ಆನ್ಸರ್. ಓಕೆ, ರಾಬಿನ್ ಹುಡ್, ವಿಲ್ ಸ್ಕ್ಯಾರ್ಲೆಟ್ ಆ್ಯಂಡ್ ಫೇರ್ ಟಕ್. ರಾಬಿನ್ ಹುಡ್ ಮೇಡ್ ಮರಿಯನ್ ಆ್ಯಂಡ್ ಅ ಸೋಲ್ಜರ್. ರಾಬಿನ್ ಹುಡ್ ಅ ಫಾರ್ಮರ್ ಆ್ಯಂಡ್ ಅ ಕಿಂಗ್. ನಮಗೆ ಗೊತ್ತಿತ್ರಿ ಆನ್ಸರ್ ಏನಪ್ಪ ಅಂತಂದ್ರೆ ರಾಬಿನ್ ಹುಡ್, ಲಿಟಲ್ ಜಾನ್ ಆ್ಯಂಡ್ ಅ ಪೆಡ್ಲರ್. ಇದು ನಮಗೆ ಯಾವಾಗ ಈಸಿ ಆಗುತ್ತಪ್ಪ ಅಂತಂದ್ರೆ ವೆನ್ ವಿ ಅಟೆಂಡ್ ದ ಕ್ಲಾಸ್. ನಾವು ಯಾವಾಗ ಇದರ ಡಿಸ್ಕಷನ್ ಮಾಡಿದ್ವಲ್ಲ ಆ ಡಿಸ್ಕಷನ್ ನೀವು ಅಟೆಂಡ್ ಆಗಿದ್ರಪ್ಪ ಅಂದ್ರೆ ಡೆಫಿನೆಟ್ಲಿ ಏನು ಮಾಡ್ತೀರಿ, ಇಟ್ಸ್ ಅ ವೆರಿ ಈಸಿ ಕ್ವಶನ್. ನೀವು ಏನು ಮಾಡ್ತೀರಪ್ಪ ಅಂದ್ರೆ ಈಸಿಯಾಗಿ ಆನ್ಸರ್ ಮಾಡ್ತೀರಿ. ಆ್ಯಂಡ್ ದಿಸ್ ಕ್ವಶನ್ ವಾಸ್ ಆಸ್ಡ್ ಒನ್ಸ್. ಈ ಕ್ವಶನ್ ಕೂಡ ಕೇಳಿದ್ದಾರೆ. ವಾಟ್ ವಾಸ್ ದ ಪೆಡ್ಲರ್ ಕ್ಯಾರಿಯಿಂಗ್ ವೆನ್ ಹಿ ಮೆಟ್ ರಾಬಿನ್ ಹುಡ್? ರಾಬಿನ್ ಹುಡ್ ಅನ್ನ ಭೇಟಿಯಾದ, ಅವ ಬರ್ತಾ ಇದ್ದಲ್ಲ ಬರುವತ್ನಾಗ ಹಿ ಮೆಟ್ ಟ್ರೂ ಟ್ರಬಲ್ಸಮ್ ಮೆನ್ ಆನ್ ದ ವೇ ಅಲ್ಲ, ಅವಾಗ ಅಲ್ಲಿ ಯಾರನ್ನ ಭೇಟಿಯಾದಾಗ ಅವನ ಒಂದು ಪ್ಯಾಕ್ನಲ್ಲಿ ಏನಿತ್ತು ಅಂತ ಕೇಳ್ತಾರೆ. ಏನು ತೊಗೊಂಬರತ್ತಿದ್ದ? ವೆಪನ್ಸು, ಗೂಡ್ಸ್ ಇನ್ ಇಸ್ ಪ್ಯಾಕ್, ಫುಡ್ ಆ್ಯಂಡ್ ಡ್ರಿಂಕ್, ಲೆಟರ್ಸ್ ಆ್ಯಂಡ್ ಕಾಯಿನ್ಸ್. ನೋಡ್ರಿ, ಡೆಫಿನೆಟ್ಲಿ ಅವೇನು ಮಾಡತ್ತಿದ್ದ? ಗೂಡ್ಸ್ ಇನ್ ಇಸ್ ಪ್ಯಾಕ್. ಯಾವ ಗೂಡ್ಸ್ ಇತ್ತಪ್ಪ? ಸೆವರಲ್ ಸೂಟ್ಸ್ ಆಫ್ ಗೇ ಗ್ರೀನ್ ಸಿಲ್ಕ್ ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದ್ರೆ 2 or 3 ಸಿಲ್ಕ್ ಆ್ಯಂಡ್ ಬೌ ಸ್ಟ್ರಿಂಗ್ ಅವನ ಕಡೆ ಇದ್ವು. ಓಕೆ, ದಟ್ಸ್ ದ ಕ್ವಶನ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಹೌ ಡಿಡ್ ರಾಬಿನ್ ಹುಡ್ ಫಸ್ಟ್ ಸ್ಪೀಕ್ ಟು ದ ಪೆಡ್ಲರ್? ಪೆಡ್ಲರ್ ಜೊತೆ ಯಾವ ರೀತಿ ಮಾತಾಡ್ದ? ಪೊಲೈಟ್ಲಿ ಗ್ರೀಟೆಡ್ ಹಿಮ್, ಥ್ರೆಟನ್ ಹಿಮ್, ಮಾಕ್ಡ್ ಅಂಡ್ ಆಸ್ಕ್ಡ್ ವಾಟ್ ಹಿ ಕ್ಯಾರಿಡ್, ಇನ್ವೈಟೆಡ್ ಹಿಮ್ ಟು ಜಾಯಿನ್ ಹಿಸ್ ಬ್ಯಾಂಡ್. ನೋಡ್ರಿ, ಫಸ್ಟ್ ಏನ್ ಮಾಡ್ದ? ನಿಮ್ಗೆ ಆಪ್ಷನ್ ಕೊಡ್ತಾ ಇದ್ದಾರೆ. ರಾಬಿನ್ ಹುಡ್ ಏನೋ ಪೆಡ್ಲರಿಗೆ ಭೇಟಿ ಆದಾಗ ಯಾವ ರೀತಿ ಅವನ ಜೊತೆ ಮಾತಾಡ್ದ, ಏನು ಕೇಳ್ದ ಅಂತೇಳಿ. ಪೊಲೈಟ್ಲಿ ಗ್ರೀಟೆಡ್ ಹಿಮ್, ಅವಂಗ ಬಹಳಷ್ಟು ವಿನಯತೆಯಿಂದ ನಮಸ್ಕರಿಸಿದ. ಹೌದಾ? ಅದು ಒಂದೇ ಆಪ್ಷನ್. ಥ್ರೆಟನ್ ಹಿಮ್, ಅವನ ಭಯ ಬೀಳಿಸಿದ. ಮೂರನೇದು ಮಾಕ್ಡ್ ಅಂಡ್ ಆಸ್ಕ್ಡ್ ವಾಟ್ ಹಿ ಕ್ಯಾರಿಡ್, ಅವಂಗ ಒಂಥರ ಅಸಹ್ಯ ಮಾಡ್ತಾ ಮಾತಾಡಿ ಅವ ಏನು ತೊಗೊಂಬರತ್ತಾನಂತ ಕೇಳ್ದ. ಆಮೇಲೆ ಇನ್ವೈಟೆಡ್ ಹಿಮ್ ಟು ಜಾಯಿನ್ ಹಿಸ್ ಬ್ಯಾಂಡ್, ಅವನ ಗ್ರೂಪನ್ನು ಸೇರ್ಕೊ ಅಂತ ಹೇಳ್ದ. ಸೊ ಡೆಫಿನೆಟ್ಲಿ ಆನ್ಸರ್ ಯಾವ್ದಾಗುತ್ತಪ್ಪ ಅಂತಂದ್ರೆ ಮಾಕ್ಡ್, ಅವ ಒಂಥರ ಅಸಹ್ಯ ಮಾಡಿ ಮಾತಾಡಿ ಏನು ಕೇಳ್ದ? ಅವ ಏನ್ ತರಕತ್ತಾನು ಅನ್ನೋದನ್ನ ಕೇಳ್ತಾನೆ. ಹೌದಲ್ಲ? ಫೈನ್. ದ ನೆಕ್ಸ್ಟ್ ಒನ್ ಈಸ್ ಫೋರ್ತ್ ಕ್ವಶನ್ಗೆ ಹೋಗೋಣ. ಫೋರ್ತ್ ಕ್ವಶನ್ ಏನಪ್ಪಾ ಅಂತಂದ್ರೆ ವಾಟ್ ಡಿಡ್ ಪೆಡ್ಲರ್ ಸೇ ಹಿ ಕ್ಯಾರಿಡ್? ಓಕೆ, ಪೆಡ್ಲರ್ ಏನ್ ತಗೊಂಡ್ಬರ್ತಾ ಇದ್ದಾನೆ, ಏನ್ ಕ್ಯಾರಿ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾನಪ್ಪ ಅಂತಂದ್ರೆ ಪಾಸ್ ಮಾಡ್ರಿ, ಆನ್ಸರ್ ಅನ್ನ ಹುಡುಕೋರಿ, ಶೇರ್ ಮಾಡ್ರಿ ಮತ್ತೆ. ಓಕೆ, ಆಮೇಲೆ ಏನಾಗತ್ತಪ್ಪ ಅಂತ ಅವೇನು ತೊಗೊಂಬರ್ತಾನ್ರಿ? ಫೈನ್ ಸಿಲ್ಕ್ ಅಂಡ್ ಕ್ಲಾತ್. ಓಕೆ, ರೇಷ್ಮೆಯಿಂದ ಮಾಡಿರುವಂತಹ ಸೂಟ್ಸ್ ಮತ್ತು ರೇಷ್ಮೆಯಿಂದ ಏನೋ ಕವರ್ ಮಾಡಿರುವಂತಹ ಬೌಸ್ಟ್ರಿಂಗ್ಗಳನ್ನ ನಾವ ತೊಗೊಂಬರ್ತಾ ಇದ್ದ. ಹೌದಾ? ಅದನ್ನ ನಾವೇನ್ ಮಾಡ್ತಾನಪ್ಪ ಅಂತಂದ್ರೆ ಶೇರ್ ಮಾಡ್ತಾನ. ಆಮೇಲೆ ವಾಟ್ ಡಿಡ್ ರಾಬಿನ್ ಹುಡ್ ಆಸ್ಕ್ the peddler to do? Sorry, fine. To sell him the goods,
to open his pack and to pay a tax to fight him ಅಂತ ಹೇಳ್ತಾನೆ. ಆಕ್ಚುಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವರು ದೇ ಆಸ್ಕ್ ಹಿಮ್ ಟು ಓಪನ್ ಹಿಸ್ ಪ್ಯಾಕ್ ಅನ್ನು ಓಪನ್ ಮಾಡಿ ತೋರಿಸು ಏನೈತಿ ಅಂತ ಹೇಳಿ. ಓಕೆ, ದಟ್ ಈಸ್ ದ ರೈಟ್ ಆನ್ಸರ್ ಫಾರ್ ದ್ಯಾಟ್. ಓಕೆ, ನೆಕ್ಸ್ಟ್ ವಿಲ್ ಮೂವ್. ಅದಕ್ಕೆ ಪೆಡ್ಲರ್ ಯಾವ ರೀತಿ ಆನ್ಸರ್ ಮಾಡ್ತಾನೋ, ಪೆಡ್ಲರ್ ಯಾವ ರೀತಿ ಆನ್ಸರ್ ಮಾಡ್ತಾನೋ, ಹಿ ರ್ಯಾನ್ ಅವೇ. ಹೌ ಡಿಡ್ ದ ಪೆಡ್ಲರ್ ರೆಸ್ಪಾಂಡ್ ವೆನ್ ಬೋತ್ ಆಫ್ ದೆಮ್, ಲಿಟಲ್ ಜಾನ್ ಮತ್ತು ರಾಬಿನ್ ಹುಡ್ ಹೇಳ್ತಾರಲ್ಲ ಓಪನ್ ಮಾಡಿ ತೋರಿಸು ಏನೈತಿದ್ರು ಅಂತ ಹೇಳಿ, ಅದಕ್ಕೆ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾನೋ. ಹಿ ರ್ಯಾನ್ ಅವೇ, ಹಿ ರೆಫ್ಯೂಸ್ಡ್ ಅಂಡ್ ವಾಂಟ್ ದೆಮ್, ಹಿ ಓಪನ್ ಹಿಸ್ ಪ್ಯಾಕ್ ಹ್ಯಾಪಿಲಿ, ಹಿ ಕಾಲ್ಡ್ ದ ಶರೀಫ್. ಓಕೆ, ಏನಾಗತ್ರಿ, ಡೆಫಿನೆಟ್ಲಿ ಅವ ಹ್ಯಾಪಿಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಓಪನ್ ಮಾಡೇ ತೋರಿಸ್ತಾನೆ, ಹೌದಲ್ಲ. ದಟ್ ಈಸ್ ದ ಆನ್ಸರ್ ಹಿಯರ್. ಅಂಡ್ ವಿ ಆರ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ನೌ. ವಾಟ್ ಡಿಡ್ ಲಿಟಲ್ ಜಾನ್ ಡೂ ಡ್ಯೂರಿಂಗ್ ದ ಎನ್ಕೌಂಟರ್? ಎನ್ಕೌಂಟರ್ ನೀವು ಅನ್ಕೊಂಡ್ರೆ ಎನ್ಕೌಂಟರ್ ಅಲ್ಲ, ಇಲ್ಲಿ ಭೇಟಿ. ಆ ಭೇಟಿ ಆದಾಗ ಅವ ಏನ್ ಮಾಡ್ತಾನೋ, ರಿಯಲಿ ನೀವು ಪೋಯಿಟ್ರಿನ ಓದಿದಾಗ ಗೊತ್ತಾಗತ್ತಾ, ಫಸ್ಟ್ ಅವನಿಗೆ ಮಾತಾಡೋನು ಯಾರಪ್ಪ ಅಂತಂದ್ರೆ ಯಾರು, ನಮ್ಮ ಲಿಟಲ್ ಜಾನ್ ಅಂತ ನಾವು ಹೇಳ್ಬೋದು. ಫೈನ್, ಹಿಯರ್ ವಾಟ್ ಡಿಡ್ ಲಿಟಲ್ ಜಾನ್ ಡೂ ಡ್ಯೂರಿಂಗ್ ದ ಎನ್ಕೌಂಟರ್? ಸ್ಟೇಟ್ ಸೈಲೆಂಟ್, ಎನ್ಕರೇಜ್ ರಾಬಿನ್ ಹುಡ್, ಚಾಲೆಂಜ್ ದ ಪೆಡ್ಲರ್, ಟ್ರೈ ಟು ಸ್ಟಾಪ್ ದ ಫೈಟ್. ನೋ, ಅವೇನ್ ಮಾಡ್ತಾನೆ ಫಸ್ಟ್ನಾಗ, ಹಿ ಚಾಲೆಂಜ್ಡ್ ದ ಪೆಡ್ಲರ್ ಏನ್ ಮಾಡ್ತಾನಪ್ಪ ಅಂದ್ರೆ ಚಾಲೆಂಜ್ ಮಾಡ್ತಾನೆ. ಓಕೆ, ಯಾಕಂದ್ರೆ 1/2 ಆಫ್ ಯುವರ್ ಪ್ಯಾಕ್ ಶಾಲ್ ಬಿಲಾಂಗ್ ಟು ಮೀ, ನಿನ್ ಕಡೆ ಏನದಲ್ಲ ಅದ್ರ ಅರ್ಧ ನನಗೆ ನೀ ಕೊಡ್ಬೇಕು ಅಂತೇಳಿ ಅವ ಹೇಳ್ತಾನು, ಹೌದಾ. ನೆಕ್ಸ್ಟ್ ಏನಾಗತ್ತಪ್ಪ ಅಂತಂದ್ರೆ, ವಾಟ್ ಡಿಡ್ ದ ಪೆಡ್ಲರ್ ಡೂ ಟು ಡಿಫೆಂಡ್ ಹಿಮ್ಸೆಲ್ಫ್? ಪೆಡ್ಲರ್ ಅವನನ್ನ ಡಿಫೆಂಡ್ ಮಾಡ್ಕೊಳಕ ಅವ ಏನ್ ಮಾಡ್ತಾನು? ಓಕೆ, ಡ್ರಿವ್ ಹಿಸ್ ಸ್ವಾರ್ಡ್, ಟುಕ್ ಔಟ್ ಅ ಸ್ಟಾಫ್, ಯೂಸ್ ಹಿಸ್ ಪ್ಯಾಕ್ ಆಸ್ ಅ ಶೀಲ್ಡ್, ಫ್ಲೆಡ್ ದ ಸೀನ್. ನೋಡ್ರಿ, ಅವೇನ್ ಮಾಡ್ತಾನಪ್ಪ ಅಂದ್ರ ಡೆಫಿನೆಟ್ಲಿ ಡ್ರಿವ್ ಹಿಸ್ ಸ್ವಾರ್ಡ್, ಅವನು ಏನ್ ಮಾಡ್ತಾನಪ್ಪ ಅಂತಂದ್ರ ಇಲ್ಲಿ ಯೂಸ್ ಹಿಸ್ ಪ್ಯಾಕ್ ಆಸ್ ಅ ಶೀಲ್ಡ್ ಅಂತ ಅನಿಸ್ತೈತಿ, ಅದ್ರ ಏನ್ ಮಾಡ್ತಾನೆ, ಶೀಲ್ಡ್ ಆಗಿ ಯೂಸ್ ಮಾಡಂಗಿಲ್ಲ. ಹಿ ಹಿಮ್ಸೆಲ್ಫ್ ವಾಸ್ ಪ್ರೊಟೆಕ್ಟಿಂಗ್ ದಿ ಪ್ಯಾಕ್ ಏನಿಲ್ಲ, ಪ್ಯಾಕ್ ಅನ್ನ ಅವ್ನ ಕಾಲ್ ಕೆಳಗೆ ಇಟ್ಕೊಂಡು ಏನ್ ಮಾಡ್ತಾನಪ್ಪ ಅಂತಂದ್ರೆ ಪ್ರೊಟೆಕ್ಟ್ ಮಾಡ್ತಿರ್ತಾನೋ, ಅದಕ್ಕೆ ಏನ್ ಮಾಡ್ತಾನೋ, ಡ್ರಿವ್ ಹಿಸ್ ಸ್ವಾರ್ಡ್ ಇಸ್ ದ ರೈಟ್ ಆನ್ಸರ್. ಅದಕ್ಕೆ ಫೈನ್, ವಿ ಆರ್ ಮೂವಿಂಗ್ ಟು ದ 9th one. Okay, who stuck first in the fight? Okay, ರಾಬಿನ್ ಹುಡ್ ಜೊತೆಗೆ ಮೊದಲಿಗೆ ಜಗಳ ಮಾಡಿದವ್ರು ಯಾರ್ರಿ? ಯಾರು? ರಾಬಿನ್ ಹುಡ್, ಪೆಡ್ಲರ್ ಜೊತೆಗೆ ಮೊದಲಿಗೆ ಜಗಳ ಮಾಡಿದವರು ಯಾರಪ್ಪ ಅಂತಂದ್ರೆ ರಾಬಿನ್ ಹುಡ್, ಲಿಟಲ್ ಜಾನ್, ದಿ ಪೆಡ್ಲರ್ ಆಲ್ ಟುಗೆದರ್. ಫಸ್ಟ್ ಮಾಡಿದವರು ಯಾರಪ್ಪ ಅಂತಂದ್ರೆ ಲಿಟಲ್ ಜಾನ್. ಓಕೆ, ನೆಕ್ಸ್ಟ್ ನೋಡ್ರಿ, ವಾಟ್ ಹ್ಯಾಪನ್ ಟು ದ ರಾಬಿನ್ ಹುಡ್ ಡ್ಯೂರಿಂಗ್ ದ ಫೈಟ್? ಆ ಫೈಟ್ ನಡೆಯುವಾಗ ರಾಬಿನ್ ಹುಡ್ಗೆ ಏನಾಯ್ತು ಅಂತ ಕೇಳ್ತಾರೆ. ಹಿ ವಾಸ್ wounded, ಒಂದೇದು ಗಾಯಗಳಾಯ್ತು ಅವಂಗ. ಹಿ ಫೆಲ್ ಡೌನ್, ಹಿ ಲಾಫ್ಡ್, ಹಿ ರ್ಯಾನ್ ಅವೇ. ಓಕೆ, ಆಕ್ಚುಲಿ ಏನಾಗತ್ತಪ್ಪ ಅಂತಂದ್ರೆ ಹಿ ವಾಸ್ wounded, he fell down, he laughed and he ran away. ಅಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಬಿಕಾಸ್ ಆಫ್ ದ wound, ಯಾಕಂದ್ರೆ ರಕ್ತ ಬರೋ ಹಾಗೆ ಅವರಿಬ್ಬರು ಫೈಟ್ ಮಾಡಿದಾರ ಅಂತೇಳಿ ಹೇಳ್ತಾರೆ. ರಕ್ತ ಯಾವಾಗ ಬರುತ್ತಪ್ಪ ಅಂತಂದ್ರೆ ಯಾವಾಗ ನಿಮ್ಗೆ wound ಆಗ್ತೈತೆ ಅವಾಗ ರಕ್ತ ಬರ್ತೈತಿಲ್ಲ, ರೈಟ್. ಅದಕ್ಕೆ ಏನಾಗೈತಪ್ಪ ಅಂದ್ರೆ ಅವನಿಗೆ ಗಾಯಗಳಾಗ್ತಾವು ಅಂತೇಳಿ ನಾವೇನ್ ಮಾಡ್ಬೋದು, ಇಲ್ಲೇ ಆನ್ಸರ್ ಮಾಡ್ಬೋದು. ಓಕೆ, ಫೈನ್. ದ ನೆಕ್ಸ್ಟ್ ಕ್ವಶನ್ ವಿ ಆರ್ ಮೂವಿಂಗ್ ವಿತ್, what did Little John say when Robin was stuck? Okay, what did Little John say when Robin was stuck? Robin stuck ಆದ್ಮೇಲೆ ಆಕ್ಚುಲಿ ಲಿಟಲ್ ಜಾನ್ ಏನ್ ಹೇಳ್ತಾನಪ್ಪ ಅಂದ್ರೆ ಸಾಕ್ ಬಿಡ್ರಿ, ಶಾಂತಿ ಇರ್ಲಿ ಅಂತ ಹೇಳ್ತಾನೆ. ಓಕೆ, ಅದಕ್ಕೆ ಆನ್ಸರ್ ಏನಾಗ್ತೈತಪ್ಪ ಅಂತಂದ್ರೆ ಪ್ಲೀಸ್ ಲೆಟ್ ಸ್ಟಾಪ್ ಅಂತೇಳಿ ಆನ್ಸರ್ ಆಗ್ತೈತಿ. ಓಕೆ, ಫೈನ್. We are moving to the next one. How did Peddler behave throughout the fight? ಪೂರ್ತಿ ಬಿಗಿನಿಂಗ್ ಇಂದ ಎಂಡ್ ವರೆಗೂ ಯಾವ ರೀತಿ ಇದ್ದ ಅಂತೇಳಿ ಒಂದು ವಿಚಾರ ಮಾಡಿದಾಗ, he was calm and confident, angry and rude, tired and weak,
ಆ್ಯಂಡ್ ಫ್ರೈಟೆಂಡ್ ಅಂದ್ರೆ ಏನ್ರಿ ಭಯ ಬೀಳೋದು. ಓಕೆ, ಕಾಮ್ ಅಂದ್ರೆ ರಾಮ್ ಶಾಂತ ಮತ್ತು ಭಾರಿ ಕಾನ್ಫಿಡೆಂಟ್ ಆಗಿದ್ದ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಆಂಗ್ರಿ ಆ್ಯಂಡ್ ರೂಡ್, ಅವ ಸಿಟ್ಟು ಬಂದಿತ್ತು, ಬಹಳ ಕ್ರೂರವಾಗಿ ಬಿಹೇವ್ ಮಾಡ್ತಿದ್ದ. ಆಮೇಲೆ ಟಯರ್ಡ್ ಆಗಿತ್ತು, ಅವ ವೀಕ್ ಆಗಿದ್ದ. ಡೆಫಿನೆಟ್ಲಿ ನಮ್ಮ ಆನ್ಸರ್ ಏನಾಗ್ತಿದ್ರಿ ಇಲ್ಲೇ, ಹಿ ವಾಸ್ ವೆರಿ ಕಾಮ್ ಅಂಡ್ ಕಾನ್ಫಿಡೆಂಟ್. ಅವ ಕಾಮ್ ಆಗೇ ಇದ್ದ. ಆದರೆ ಬೋತ್ ಆಫ್ ದೆಮ್, ರಾಬಿನ್ ಹುಡ್ ಅಂಡ್ ಲಿಟಲ್ ಜಾನ್ ಏನ್ ಮಾಡ್ತಿದ್ರು, ಪ್ರವೋಕ್ ಮಾಡ್ತಾ ಇದ್ರು ಅವನಿಗೆ. ಬಟ್ ಸ್ಟಿಲ್ ಅವೇನ್ ಮಾಡಿದ, ಆರಾಮಾಗೇ ಇದ್ದ, ಕಾಮಾಗೇ ಇದ್ದ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ವಾಟ್ ಹ್ಯಾಪನ್ ಟು ಲಿಟಲ್ ಜಾನ್ ಡ್ಯೂರಿಂಗ್ ದ ಫೈಟ್. ಲಿಟಲ್ ಜಾನ್ಗೆ ಏನಾಯ್ತಪ್ಪ ಅಂದ್ರೆ ಹಿ ಸ್ಟಕ್ ಅಂಡ್ ಫೆಲ್. ಅವ ಏನಾಕಿತ್ತವ, ಹೆದ್ರೆ ಸ್ಟಕ್ ಆಗ್ತಾನು, ಅಲ್ಲೇ ಸಾಕಾಗತ್ತ, ಆಮೇಲೆ ಬೀಳ್ತಾನು ಅಂತೇಳಿ. ದಟ್ ಈಸ್ ದ ರೈಟ್ ಆನ್ಸರ್ ಹಿಯರ್. ನೆಕ್ಸ್ಟ್ ಒನ್ ಈಸ್ ವಾಟ್ ಡಿಡ್ ರಾಬಿನ್ ಹುಡ್ ಡೂ ಆಫ್ಟರ್ ಲಿಟಲ್ ಜಾನ್ ಫೆಲ್. ರಾಬಿನ್ ಹುಡ್ ಏನ್ ಮಾಡದಪ್ಪ ಅಂತಂದ್ರೆ ಫ್ಲಡ್ ಇನ್ ಟು ದ ಫಾರೆಸ್ಟ್, ಪ್ರೇಸ್ ದ ಪೆಡ್ಲರ್, ಟುಕ್ ಔಟ್ ಹಿಸ್ ಸಾರ್ಡ್, ಲಾಫ್ಟ್ ಲೌಡ್ಲಿ. ನೋಡ್ರಿ, ಇದಂತೂ ಲಾಫ್ಟ್ ಮೆರಿಲಿ ಅಂತ ನೀವು ಅಲ್ಲಿ ಪೋಯಿಟ್ರಿ ಓದೇ ಇದ್ದೀರಿ. ಸೊ ಅದಕ್ಕೆ ಅವರಿಬ್ಬರನ್ನ ನೋಡಿ ಅವ ಭಾಳ ಜೋರಾಗಿ ನಗ್ತಾನ, ಯಾರು, ರಾಬಿನ್ ಹುಡ್. ಓಕೆ, ಅದಕ್ಕೆ ಅವೇನು ಹೇಳ್ತಾನ, ಓ ಮಾಸ್ಟರ್ ಯು ಕಮ್ ಅಂಡ್ ಫೈಟ್ ಅಂತ ಹೇಳ್ತಾನ, ಹೌದಲ್ಲ. ಆಮೇಲೆ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ವಾಟ್ ಡಿಡ್ ದ ಪೆಡ್ಲರ್ ದೆನ್ ಡೂ. ಪೆಡ್ಲರ್ ಏನ್ ಮಾಡ್ದ ಆಮೇಲೆ ಅಂತಂದ್ರೆ ಡ್ರಿವ್ ಹಿಸ್ ಸಾರ್ಡ್ ಟು, ran away, spoke his true identity, asked for a peace. ನೋಡ್ರಿ, ಅವಾಗ ಏನ್ ಮಾಡ್ತಾರೋ ಅವ್ರು ಯಾರು ಅಂತೇಳಿ ಇಬ್ರು, ಸಾರಿ, ಲೆಟ್ಸ್ ಸಿ ದ ಕ್ವಶನ್ ಅಗೇನ್. ವಾಟ್ ಡಿಡ್ ದ ಪೆಡ್ಲರ್ ದೆನ್ ಡೂ. ಪೆಡ್ಲರ್ ಏನ್ ಮಾಡ್ತಾನ ಅದಾದ್ಮೇಲೆ ಡ್ರಿವ್ ಹಿಸ್ ಸಾರ್ಡ್ ಟು, ran away, spoke to his true identity, asked for peace. ಆಕ್ಚುಲಿ ಅವ ಅಂತೂ ಪೀಸ್ ಬಗ್ಗೆ ಕೇಳೋದೇ ಇಲ್ಲ, ಶಾಂತಿ ಮಾಡ್ಕೊಂಡು ನಾವು ಅಂತ ಅನ್ನಂಗೆ ಇಲ್ಲ, ಅವ್ರ ಜೊತೆ ಕಾಂಪ್ರಮೈಸ್ ಆಗಿ ರೆಡಿ ಇರಂಗೇ ಇಲ್ಲ. ಅವೇನ್ ಮಾಡ್ತಾನೋ ಫಸ್ಟ್ನಾಗ ಅವ ಡ್ರಿವ್ ಹಿಸ್ ಸಾರ್ಡ್, ಅವನು ಹೆದರಂಗಿಲ್ಲ, ಅವನ ಒಂದು ಖಡ್ಗವನ್ನ ತೆಗಿತಾನ ಅವನು. ಓಕೆ, ಅದಾದ್ಮೇಲೆ ಏನಾಗ್ತೈತೆ ಅಂದ್ರೆ ವಾಟ್ ಡಿಡ್ ದ ಪೆಡ್ಲರ್ ರಿವೀಲ್ ಆಫ್ಟರ್ ದ ಫೈಟ್. ಫೈಟ್ ಆದ್ಮೇಲೆ ಪೆಡ್ಲರ್ ಏನನ್ನ ರಿವೀಲ್ ಮಾಡ್ದ. ಓಕೆ, ಪೆಡ್ಲರ್ ಏನ್ ಹೇಳ್ತಾನಪ್ಪ ಅಂದ್ರೆ ಹಿ ವಾಸ್ ಅ ಸೋಲ್ಜರ್, ಹಿ ವಾಸ್ ಅ ವಿಲ್ ಸ್ಕಾರ್ಲೆಟ್, ಹಿ ವಾಸ್ ಅ ರಾಯಲ್ ಮೆಸೆಂಜರ್, ಹಿ ವಾಸ್ ಅ ಡಿಸ್ಗೈಸ್ಡ್ ಥೀಫ್. ಓಕೆ, ಡಿಸ್ಗೈಸ್ಡ್ ಅಂದ್ರೆ ಏನ್ರಿ ಇಲ್ಲೇ ಮರೆಮಾಚಿಕೊಂಡಿರುವಂತಹ, ವೇಷಧಾರಿ ಆಗಿರುವಂತಹ. ಹೌದು, ನಿಮ್ಗೆ ಗೊತ್ತೈತಿ ಥೀಫ್ ಇಲ್ಲಿ ಬೇರೆ ವೇಷ, ಸಾರಿ, ಪೆಡ್ಲರ್ ಏನ್ ಮಾಡ್ಯಾನು, ಬೇರೆ ಒಂದು ವೇಷ ಹಾಕೊಂಡು ಇಲ್ಲಿ ಬಂದಾನು. ಬಟ್ ಹಿ ಇಸ್ ನಾಟ್ ಅ ರಿಯಲ್ ಪೆಡ್ಲರ್, ಹಿ ಇಸ್ ಅ ಥೀಫ್ ಅನ್ನೋಕ್ಕಿಂತ he was a murderer, he killed a person in his native place. ಅವನ ಒಂದು ನೇಟಿವ್ ಪ್ಲೇಸ್ ನಾಗ ಏನ್ ಮಾಡಿರ್ತಾನ, ಒಬ್ಬ ಮನುಷ್ಯನ ಕೊಂದ್ಬಿಟ್ಟು ಇಲ್ಲಿ ಬಂದಿರ್ತಾನು. ಓಕೆ, ಅದಕ್ಕೆ ಆನ್ಸರ್ ವಿಲ್ ಬಿ he was a disguised thief. ಓಕೆ, ಆಮೇಲೆ we are moving to the next one. ಏನಪ್ಪಾ ಅಂದ್ರೆ how did Robin Hood react after learning the peddler's identity. And he was, you know that both of them, they were ಸರ್ಪ್ರೈಸ್ ಅಂಡ್ ಹ್ಯಾಪಿ. ಬಹಳಷ್ಟು ಅವ್ನು ಸರ್ಪ್ರೈಸ್ ಆಯಿತು ಮತ್ತು ಖುಷಿನೂ ಆಯಿತು. ಆ್ಯಂಡ್ ಒನ್ಸ್ ದಿಸ್ ಕ್ವಶನ್ ವಾಸ್ ಆಸ್ಡ್ ಇನ್ ದಿ HSTR ಎಕ್ಸಾಮ್. ಇದ್ರ ಬಗ್ಗೆ ಕೇಳ್ತಾರೆ, ಅವ ಹೆಂಗೆ ಅವ್ನು ಟ್ರೂ ಐಡೆಂಟಿಟಿ ಗೊತ್ತಾದ್ಮೇಲೆ ಅವ ಯಾವ ರೀತಿ ಇದು ಮಾಡೋದು ಅಂತ ಕೇಳ್ತಾರೆ. ಓಕೆ, ಆಮೇಲೆ ವಿ ಆರ್ ಮೂವಿಂಗ್ ಟು ದ ನೆಕ್ಸ್ಟ್ ಒನ್. ವಾಟ್ ಲೆಸನ್ ಡಸ್ ದ ಪೋಯಮ್ ಕನ್ವೆ. ಈ ಪೋಯಿಟ್ರಿಯಿಂದ ನಾವೇನು ತಿಳ್ಕೊತೀವಿ? ಬಿ ಕೇರ್ಫುಲ್ ಬಿಫೋರ್ ಜಡ್ಜಿಂಗ್ ಸ್ಟ್ರೇಂಜರ್ಸ್, ಆಲ್ವೇಸ್ ಫೈಟ್ ಬ್ರೇವ್ಲಿ, never travel alone, don't carry too many goods. Okay, so answer will be careful before judging strangers. ಯಾರನ್ನ ಒಬ್ಬರನ್ನ ನಾವು ಜಡ್ಜ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು, ಜಡ್ಜ್ ಮಾಡಲೇಬಾರ್ದು. ಓಕೆ, ಅದನ್ನ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ವಾಟ್ ಟೋನ್ ಡಸ್ ದ ಪೋಯಮ್ ಕ್ಯಾರಿ. ಇದು ಯಾವ ಒಂದು ಟೋನ್ ಒಳಗೈತಿ ಅಂತೇಳಿ. ಸ್ಯಾಡ್ ಆ್ಯಂಡ್ ಟ್ರಾಜಿಕ್, ಸೀರಿಯಸ್ ಆ್ಯಂಡ್ ಡಾರ್ಕ್, ಹ್ಯೂಮರಸ್ ಆ್ಯಂಡ್ ಅಡ್ವೆಂಚರಸ್. ಡೆಫಿನೆಟ್ಲಿ ಇದು ಹೆಂಗಿತ್ತಪ್ಪ ಅಂತಂದ್ರೆ ಹ್ಯೂಮರಸ್ ಆಗಿತ್ತು ಮತ್ತು ಅಡ್ವೆಂಚರಸ್ ಆಗಿತ್ತು. ಒಂದು ಕಾಮಿಡಿ ಅನಿಸ್ತಾ ಇತ್ತು, ಆಮೇಲೆ ಅಷ್ಟೇ ಅಲ್ಲಿ ಏನೋ ಅಡ್ವೆಂಚರ್ ಕೂಡ ಇತ್ತು ಅಂತ. ಆಮೇಲೆ ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟು ವಾಟ್ ಈಸ್ ದ ರೈಮ್ ಸ್ಕೀಮ್ ಆಫ್ ದ ಬ್ಯಾಲೆಡ್ ಸ್ಟ್ಯಾನ್ಜಾಸ್ ಜನರಲಿ. ಸೊ ಇಲ್ಲಿ ಏನು ಹೆಂಗೈತಿಪ್ಪ ಅಂತಂದ್ರೆ, ಸೊ ಯು ಕ್ಯಾನ್ ಚೆಕ್ ಇಟ್ ಔಟ್, ಇಟ್ ಈಸ್ AABB ರೈಮ್ ಸ್ಕೀಮ್ ಅನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಫಾಲೋ ಮಾಡಲಾಗಿದೆ. ಓಕೆ, ನೆಕ್ಸ್ಟ್ ವಾಟ್ ಕೈಂಡ್ ಆಫ್ ಪೋಯಮ್
ವಾಟ್ ಕೈಂಡ್ ಆಫ್ ಪೋಯಮ್ ಈಸ್ ದ ಬೋಲ್ಡ್ ಪೆಡ್ಲರ್ ಆ್ಯಂಡ್ ರಾಬಿನ್ ಹುಡ್? ಓಕೆ, ನಿಮ್ಗೆ ಗೊತ್ತೈತಿ, ಥ್ರೂ ದ ಪೋಯೆಟ್ರಿ ಇಫ್ ಯು ಆರ್ ಲರ್ನಿಂಗ್ ಅ ಸ್ಟೋರಿ, ಸೊ ದಟ್ ವಿ ಕಾಲ್ ಆಸ್ ಬ್ಯಾಲೆಡ್. ಒಂದು ಕಥೆಯ ಮುಖಾಂತರ ಒಂದು ಪೋಯೆಟ್ರಿ ನಡೀತಾ ಇರ್ತದೆ, ಅದಕ್ಕೆ ನಾವೇನಂತ ಕರಿತೀವಿ? ಬ್ಯಾಲೆಡ್ ಅಂತ ಕರಿತೀವಿ. ಥ್ರೂ ಔಟ್ ದ ಡಿಸ್ಕಷನ್ ನಾವೇನು ಮಾಡಿದೀವಿ, ನೀವು ನೋಡಿರ್ಬೋದು, ಬ್ಯಾಲೆಡ್ 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 ಅಂತೇಳಿ. ಇವನ್ ದ ಬುಕ್ ನೇಮ್ ಇಟ್ ಸೆಲ್ಫ್ ಈಸ್ ಚೈಲ್ಡ್ ಬ್ಯಾಲೆಡ್ಸ್ ಅಂತೇಳಿ. ಓಕೆ, ಫೈನ್. ಆ್ಯಂಡ್ ನೆಕ್ಸ್ಟ್, ಹೋಪ್ ಯು ಆಲ್ ಆರ್ ಟೇಕಿಂಗ್ ದೀಸ್ ಕ್ವಶನ್ಸ್. ವಾಟ್ ಕೈಂಡ್ ಆಫ್ ಲ್ಯಾಂಗ್ವೇಜ್ ಇಸ್ ಯೂಸ್ಡ್ ಇನ್ ದಿಸ್ ಪೋಯಮ್? ಯಾವ ರೀತಿಯಾದ ಒಂದು ಲ್ಯಾಂಗ್ವೇಜ್ ಅನ್ನು ಬಳಸಿದ್ದಾರೆ ನೀವು ನೋಡಿರ್ಬೋದು. ದೈ, ಶಿ, THENAY, ನೇ ಅಲ್ಲ, ಇವೆಲ್ಲ ಯಾವಪ್ಪ ಅಂತಂದ್ರೆ ಓಲ್ಡ್ ಇಂಗ್ಲಿಷ್ ಡೈಲೆಕ್ಟ್. ಇದು ಅನ್ನೋದು ಹಳೆಯ ಓಲ್ಡ್ ಇಂಗ್ಲಿಷ್ನಲ್ಲಿ ಬಳಸುವಂಥ ಪದಗಳನ್ನು ಭಾಳ ಬಳಸಿದ್ದಾರೆ ಇಲ್ಲಿ ಅಂತೇಳಿ. ಓಕೆ, ವಿ ಆರ್ ಮೂವಿಂಗ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ವೇರ್ ಡಸ್ ದ ಎನ್ಕೌಂಟರ್ ಟೇಕ್ ಪ್ಲೇಸ್? ಎಲ್ಲಿ ಆಯ್ತ್ರಿ ಇದು? ಆನ್ ಅ ಸಿಟಿ ರೋಡ್, ಇನ್ ಶೇರ್ವುಡ್ ಫಾರೆಸ್ಟ್, ನಿಯರ್ ದ ಕಿಂಗ್ಸ್ ಕ್ಯಾಸಲ್, ಬಿಸೈಡ್ ಅ ರಿವರ್. ಓಕೆ, ಎಲ್ಲಪ್ಪ ಅಂತಂದ್ರೆ ಇದು ಇನ್ನ ಶೇರ್ವುಡ್ ಫಾರೆಸ್ಟ್ನಾಗ ಒಂದು ಓಪನ್ ಏರಿಯಾ ಇರುತ್ತಲ್ಲ, ಅಲ್ಲಿ ಆದಂಥ ಒಂದು ಫೈಟ್ ಇದು ಅಂತ ಹೇಳ್ಬೋದು ನಾವು. ಓಕೆ, ನೆಕ್ಸ್ಟ್ 24. ವಾಟ್ ಎಮೋಷನ್ ಡು ರಾಬಿನ್ ಹುಡ್ ಆ್ಯಂಡ್ ಜಾನ್ ಫೀಲ್ ಅಟ್ ದ ಎಂಡ್? ಅಟ್ ದಿ ಎಂಡ್ ಅವ್ರಿಗೆ ಯಾವ ರೀತಿ ಫೀಲ್ ಆಯ್ತಪ್ಪ ಅಂತಂದ್ರೆ, ಸಿಟ್ಟಂತರೂ ಬಂದಿಲ್ಲ, ನೋ ಆ್ಯಂಗರ್, ಹೆದರಿಕೆನೂ ಆಗಲಿಲ್ಲ, ಅವರು ಅಯ್ಯೋ ಪಾಪ ಅಂತ ರಿಲೇಟು ಮಾಡಲಿಲ್ಲ. ಏನಾಯ್ತಪ್ಪ ಅಂದ್ರೆ, ಅವ ಗ್ಯಾಂಬಲ್ ಗೋಲ್ಡ್ ಯಾರ್ ಅಂತೇಳಿ ಗೊತ್ತಾದ್ಮೇಲೆ ಆ್ಯಕ್ಚುಲಿ ಏನಪ್ಪ ಅಂತಂದ್ರೆ ಭಾಳಷ್ಟು ಖುಷಿ ಆಯಿತು, ಮತ್ತು ಅವ್ರಿಗೆ ಅವರು ಒಂದು ಹೊಸ ಫ್ರೆಂಡ್ ಸಿಕ್ಕ ಅಂತೇಳಿ ಒಂದು ಫ್ರೆಂಡ್ಶಿಪ್ ಬಿಲ್ಡ್ ಆಯಿತು ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ದ ಬ್ಯಾಲೆಡ್ ಆಫ್ ದಿ ಬೋಲ್ಡ್ ಪೆಡ್ಲರ್ ಅಂಡ್ ರಾಬಿನ್ ಹುಡ್ ಮೇನ್ಲಿ ಸೆಲೆಬ್ರೇಟ್, ಏನನ್ನ ಸೆಲೆಬ್ರೇಟ್ ಮಾಡ್ತೈತಿ ಅನ್ನೋದು ನಾವು ನೋಡೋಣ ಇಲ್ಲೇ. ವೈಲೆನ್ಸ್ ಅಂಡ್ ಪವರ್, ಹಿಂಸೆ ಮತ್ತು ಅಧಿಕಾರದ ಬಗ್ಗೆ ಮಾತಾಡುತ್ತಾ? ಇಲ್ಲ. ಬ್ರದರ್ಹುಡ್ ಆ್ಯಂಡ್ ಕರೇಜ್, ಹೌದು, ಸಹೋದರತ್ವ ಮತ್ತು ಧೈರ್ಯದ ಬಗ್ಗೆ ಮಾತಾಡುತ್ತಾ? ವೆಲ್ತ್ ಅಂಡ್ ಫಾರ್ಚೂನ್, ಲವ್ ಅಂಡ್ ಲಾಯಲ್ಟಿ, ನೋಡಿ ಡೆಫಿನೆಟ್ಲಿ ಅದು ವೈಲೆನ್ಸ್ ಬಗ್ಗೆ ಇಲ್ಲ, ಡೆಫಿನೆಟ್ಲಿ ವೆಲ್ತ್ ಆ್ಯಂಡ್ ಫಾರ್ಚೂನ್ ಬಗ್ಗೆ ಇಲ್ಲ, ಲವ್ ಆ್ಯಂಡ್ ರಾಯಲ್ಟಿ ಬಗ್ಗೆ ಇಲ್ಲ. ಇದ್ರ ಬಗ್ಗೆ ಇತ್ತಪ್ಪ ಅಂತಂದ್ರೆ ಬ್ರದರ್ಹುಡ್ ಆ್ಯಂಡ್ ಕರೇಜ್ ಬಗ್ಗೆ ಇರುವಂಥ ಒಂದು ಪೋಯಿಟ್ರಿ ಅಂತ ಹೇಳ್ಬೋದು. ಸೊ ನಾವು ವಿ ಆರ್ ಡನ್ ವಿತ್ ದ 25 questions. Okay, so in this 25 questions, all from the beginning to the end, everything is covered. ಪೂರ್ತಿ ಎಲ್ಲವೂ ಕವರ್ ಆಗಿರುವಂಥದ್ದು. ಇಲ್ಲಿ ನಿಮ್ಮಲ್ಲಿ ಇನ್ನೂ ಬೇರೆ ಯಾವ ಪ್ರಶ್ನೆಗಳಿದ್ರು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕ್ರಿ. ಇಲ್ಲಪ್ಪ ಅಂದ್ರೆ ನಮ್ಮ ವಾಟ್ಸಾಪ್ ಗ್ರೂಪಲ್ಲಿ ನೀವು ಹಾಕಿ ನಾವು ಡಿಸ್ಕಷನ್ ಮಾಡೋಣ. ಡೆಫಿನೆಟ್ಲಿ ನಮ್ಮ ಒಂದು ಈ ವಿಡಿಯೋ ಕ್ಲಾಸ್ ನಿಮಗೆ ಭಾಳ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಸಬ್ಸ್ಕ್ರೈಬ್ ಅಲ್ಲೇ ಬಟನ್ ಇದೆ, ಮರಿಬೇಡ್ರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.